ಬುರುಡೆ ಗ್ಯಾಂಗ್ನ ಹೋರಾಟಗಾರರಲ್ಲಿ ಓರ್ವ ಸದಸ್ಯ ಆಗಿರುವಂತಹ ಸುಜಾತಾ ಭಟ್ ತಾನು ಕಟ್ಟಿದಂತಹ ಕಥೆಗೆ ಸರಿಯಾದಂತಹ ಸಾಕ್ಷಿಗಳನ್ನು ಒದಗಿಸೋದಕ್ಕೆ ಆಗದೇ ಇರುವಂತಹ ಕಾರಣಕ್ಕೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಸುಜಾತಾ ಭಟ್ ಅವರ ಬಂಧನ ಸಾಧ್ಯತೆ ಇದೆ. ಸುಳ್ಳು ದೂರು ನೀಡಿ ಪೊಲೀಸರ ದಿಕ್ಕು ತಪ್ಪಿಸಿದಂತಹ ಹಿನ್ನೆಲೆ, ಸುಳ್ಳು ದೂರು ಷಡ್ಯಂತ್ರ ಪ್ರಕರಣದಲ್ಲಿ ಸುಜಾತಾ ಭಟ್ ಅವರ ಅರೆಸ್ಟ್ಗೆ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದಾರೆ SIT ಅಧಿಕಾರಿಗಳು. ಸುಜಾತಾ ಭಟ್ ಅವರ ಬಂಧನ ಆಗುವ ಸಾಧ್ಯತೆ, ಪೊಲೀಸರ ತನಿಖೆ ದಾರಿ ತಪ್ಪಿಸಿರುವಂತಹ ಯತ್ನ ಆರೋಪ, ಸುಳ್ಳು ಆರೋಪದಲ್ಲಿ ಸುಜಾತಾ ಭಟ್ ಬಂಧನ ಸಾಧ್ಯತೆ. ಬಣ್ಣ ಬಣ್ಣದ ಕಥೆಯನ್ನು ಕಟ್ಟಿ ಇಲ್ಲದಿರುವಂತಹ ಮಗಳನ್ನು ಸೃಷ್ಟಿಸಿ ವೃಥ ಕ್ಷೇತ್ರದ ವಿರುದ್ಧ, ದೊಡ್ಡವರ ವಿರುದ್ಧ ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ಈಕೆಯ ಎಲ್ಲ ಬಣ್ಣಗಳು ಕಥೆಗಳು ಬಟಾ ಬಯಲಾದಂಥ ಹಿನ್ನೆಲೆ SIT ಕೇಳಿದಂತಹ ಪ್ರಶ್ನೆಗಳಿಗೆ ಈಕೆ ಸುಜಾತಾ ಭಟ್ ಯಾವುದೇ ಥರದ ಸಾಕ್ಷಿಗಳನ್ನು ಒದಗಿಸೋದಕ್ಕೆ ಆಗಿಲ್ಲ ಈಕೆಯ ಕೈಯಲ್ಲಿ. ಜೊತೆಗೆ ಮಗಳು ಅಂತ ಇದ್ದಿದ್ದೇ ಸತ್ಯ, ಅದರಲ್ಲೂ ಕೂಡ ಅದೇ ವಿಚಾರದಲ್ಲೇ ಬಹಳ ದ್ವಂದ್ವದ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ರು ಇವರು. ಒಂದು ಕಡೆ ಹೇಳ್ತಾರೆ ಮಗಳೇ ಇರಲಿಲ್ಲ, ಹೇಳಿ ಸುಳ್ಳು, ಯಾರೋ ಹೇಳಿಸಿದ್ರು ಅಂತ. ಅಲ್ಲಿಂದ ಅರ್ಧ ಗಂಟೆಗೆ ಮತ್ತೊಂದು ಕಡೆ ಹೇಳ್ತಾರೆ ಹೌದು ಇದ್ದರು, ಅವ್ರು ನನಗೆ ಟೆನ್ಷನ್ ಕೊಟ್ಬಿಟ್ಟು ಪ್ರೆಷರ್ ಹಾಕಿಬಿಟ್ಟು ಹೇಳಿಸ್ಬಿಟ್ರು ಅಂತ ಹೇಳ್ತಾರೆ. ಇದೆಲ್ಲದರ ಮಧ್ಯೆ SIT ಕೇಳಿದಂಥ ಪ್ರಶ್ನೆಗಳಿಗೆ ಈಕೆಯ ಬಳಿ ಯಾವ ಉತ್ತರವೂ ಇಲ್ಲ. ಅನನ್ಯ ಕಥೆ ಹಿಂದಿರುವಂಥ ಮಾಸ್ಟರ್ ಮೈಂಡ್ಗೆ ಕಂಟಕ ಶುರುವಾಗ್ತಾ ಇದೆ. ಮಗಳ ಮಿಸ್ಸಿಂಗ್ ಕಥೆ ಕಟ್ಟಿದ ಸುಜಾತಾಗೆ SIT ಡ್ರಿಲ್ ಆಗ್ತಾ ಇದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ದೂರುದಾರೆ ವಿಚಾರಣೆ ಆಗ್ತಾನೇ ಇದೆ ನಿರಂತರವಾಗಿ. SIT ಅಧಿಕಾರಿಗಳ ಪ್ರಶ್ನೆಗೆ ಸುಜಾತಾ ಭಟ್ ಕಕ್ಕ ಬಿಕ್ಕಿಯಾಗಿದ್ದಾರೆ. ಅನನ್ಯ ಭಟ್ ದಾಖಲೆ ಒದಗಿಸಲು ಸುಜಾತಾ ಭಟ್ ಸುಸ್ತಾಗ್ಬಿಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ವಿಚಾರಣೆ ಎದುರಿಸ್ತಾ ಇರುವಂತಹ ಸುಜಾತಾ ಭಟ್ ಇಂದಿನ ವಿಚಾರಣೆ ಬಳಿಕ ದೂರುದಾರೆ ಸುಜಾತಾ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಈ ಎಲ್ಲದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ಗೆ ಈಗ ಟ್ರಬಲ್ ಶುರುವಾಗ್ತಾ ಇದೆ. ಕಳೆದ 3 ದಿನಗಳಿಂದ ಸುಜಾತಾ ಭಟ್ ಅವರ ನಿರಂತರವಾದಂಥ ವಿಚಾರಣೆ SIT ಅಧಿಕಾರಿಗಳಿಂದ. ಈಕೆಗೆ SIT ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಕೇಳಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಗಳ ಅಸ್ತಿತ್ವದ ಬಗ್ಗೆ. ಮಗಳು ಇದ್ದಿದ್ದೇ ಆಗಿದ್ದರೆ ಆಕೆಯ ಅಸ್ತಿತ್ವದ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಈಕೆ ಹೇಳಿದೆಲ್ಲದಕ್ಕೂ ಕೂಡ ಸಾಕ್ಷಿ ಕೊಡಬೇಕಾಗತ್ತೆ. ಇದ್ಯಾವುದೂ ಆಗಿಲ್ಲ. ಹೀಗಾಗಿ ಇವತ್ತಿನ ವಿಚಾರಣೆ ಬಳಿಕ ಬಹುತೇಕ ಸುಜಾತಾ ಭಟ್ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ.